ಬಡವ್ರ ಮಕ್ಕಳು ಮನೆಗೆ ಹೆಣ್ಣು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹುಡುಗರಿಗೆ. ಆ ಒಂದು ಡೈಲಾಗ್ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಹೆಣ್ಣು ಸಿಗ್ತಾ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ, ಪ್ರಯತ್ನ ಪಡಿ, ಖಂಡಿತ ಸಿಗ್ತಾರೆ. ಡ್ರೀಮ್ ಥಿಯೇಟರ್ ಸಿನಿಮಾ ಒಂದು ಅದ್ಭುತವಾದಂತಹ ಒಂದು ಕನಸು ನಿಮ್ಮಲ್ಲಿ ಆಗಿರುತ್ತೆ. ಅದರಲ್ಲಿ ಶಿವಣ್ಣ ಕೂಡ ಪಾತ್ರ ಅಭಿನಯಿಸ್ತಾ ಇದ್ದಾರೆ. ಈಗ ಎರಡನೇ ಸಲ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ರೆ ಹೇಗೆ ಅನಿಸ್ತಾ ಇದೆ ಸರ್? ಬೇರೆ ಥರದ ಸಿನಿಮಾ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸರ್ ರಿವೀಲ್ ಮಾಡಲ್ಲ ಅಂತ ಹೇಳಿದ್ರು, ಬಟ್ ಆದರೆ ಸುದೀಪ್ ಸರ್ ಜೊತೆಗೆ ಒಂದು ಪೋಸ್ಟ್ ಹಾಕಿದ್ದೀರಾ. ಎಲ್ರಿಗೂ ಅನಿಸ್ತಾ ಇದೆ ಸುದೀಪ್ ಸರ್ ಏನಾದರೂ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ಅಂತ. ಸರ್ ಡಾಕ್ಟರ್ ಜೊತೆಗೆ ಆ್ಯಕ್ಟರ್ ಮದುವೆ ಆಗಿ 1 ವರ್ಷ ಆಗ್ತಾ ಬಂತು. ಹೇಗಿದೆ ಸರ್ ಜೀವನ? ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫ್. ಒನ್ ಕನ್ನಡ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ನಮ್ಮೊಟ್ಟಿಗೆ ಡಾಲಿ ಸರ್ ಇದ್ದಾರೆ, ಧನಂಜಯ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಆರಾಮ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಒಂದು ಬಡವ ರಾಸ್ಕಲ್ ಚಿತ್ರಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದೆ, ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗುತ್ತೆ. ಅಂದರೆ ಮೊದಲನೇ ಪ್ರೊಡಕ್ಷನ್ನು, ಸೊ ಮೊದಲ ನಿರ್ದೇಶಕರ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಬಂದಿರೋದು ನನಗೆ ಖುಷಿ ಆಯಿತು. ಅಂದರೆ ನಿರ್ದೇಶಕರು ಕೂಡ ಭಾಳ ಸ್ಕ್ರ್ಯಾಚಿಂದ ಬಂದಿದ್ದು, ಶಂಕರ್ ಇದು ಎಲ್ಲ. ಸೊ ಫಸ್ಟ್ ಅಟೆಂಪ್ಟಲ್ಲೇ ಆ ಥರದ್ದೊಂದು ಪ್ರಶಸ್ತಿ ಸಿಕ್ಕಿರೋದು ನಿಜವಾಗ್ಲೂ ಖುಷಿನೇ. ಸರ್, ಕನ್ನಡ ಭಾಷೆಗೆ ಮತ್ತು ಕನ್ನಡಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತೀರಾ. ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಪೋಸ್ಟ್ ಕೂಡ ಮಾಡಿದ್ರಿ. ಹಿಮ್ಮಡಿ ಪುಲಕೇಶಿ ಅವರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಇಲ್ಲ, ಅದು ನಮ್ಮ ಕರ್ನಾಟಕ ಬಲ ಅಂತ ಟೀಮ್ ಇದೆ. ಓಕೆ. ಅವರು ಹಿಮ್ಮಡಿ ಪುಲಕೇಶಿ ಬಗ್ಗೆ ನಿರಂತರವಾಗಿ ರಿಸರ್ಚ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಬರ್ತಿರೋದು. ಸೊ ಅವರು ಅದ್ರ ಬಗ್ಗೆ ಒಂದು ವಿಡಿಯೋ ಸಾಂಗ್ ಮಾಡಿರೋದು. ಆ ವಿಡಿಯೋ ಸಾಂಗಲ್ಲಿ ಇಮೇಜ್ನ ಬಳಸ್ಕೊಂಡಿದ್ದಾರೆ. ಸೊ ಆ ಥರದ ಪಾತ್ರಕ್ಕೆ ನಾನು ಇಮೇಜ್ ಬಳಸ್ಕೊಂಡಿರೋದು ಖುಷಿನೇ. ಸೊ ಹಾಗಾಗಿ ಅದನ್ನು ಶೇರ್ ಮಾಡಿದ್ದೆ. ಆ್ಯಂಡ್ ಹಿಮ್ಮಡಿ ಪುಲಕೇಶಿ ಡೆಫಿನೆಟ್ಲಿ ಭಾಳ ಅದ್ಭುತವಾದ ಪಾತ್ರ, ಯಾರೇ ಮಾಡಬೇಕು ಅಂದ್ರೂ. ಓಕೆ. ಡ್ರೀಮ್ ಥಿಯೇಟರ್ ಸಿನಿಮಾ ಒಂದು ಅದ್ಭುತವಾದಂತಹ ಒಂದು ಕನಸು ನಿಮ್ಮಲ್ಲಿ ಆಗಿರುತ್ತೆ. ಅದರಲ್ಲಿ ಶಿವಣ್ಣ ಕೂಡ ಪಾತ್ರ ಅಭಿನಯಿಸ್ತಾ ಇದ್ದಾರೆ. ಈಗ ಎರಡನೇ ಸಲ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ರೆ ಹೇಗೆ ಅನಿಸ್ತಾ ಇದೆ ಸರ್? 666 ಆಪರೇಷನ್ ಡ್ರೀಮ್ ಥಿಯೇಟರ್, ಹೇಮಂತ್ ಡೈರೆಕ್ಷನ್, ಭಾಳ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ. ಶಿವಣ್ಣ ನಮ್ಮದು ಎಲ್ಲರದ್ದು ಕಾಂಬಿನೇಷನಲ್ಲಿ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್ ಆಗುತ್ತೆ. ಅಂದರೆ ತುಂಬ ಸರ್ಪ್ರೈಸಸ್ ಇದೆ, ತುಂಬ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಬೇರೆ ಥರದ ಸಿನಿಮಾ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸರ್ ರಿವೀಲ್ ಮಾಡಲ್ಲ ಅಂತ ಹೇಳಿದ್ರು, ಬಟ್ ಆದರೆ ಸುದೀಪ್ ಸರ್ ಜೊತೆಗೆ ಒಂದು ಪೋಸ್ಟ್ ಹಾಕಿದ್ದೀರಾ. ಎಲ್ರಿಗೂ ಅನಿಸ್ತಾ ಇದೆ ಸುದೀಪ್ ಸರ್ ಏನಾದರೂ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ಅಂತ. ಇಲ್ಲ, ಅಲ್ಲೇ ಮಾರ್ಕ್ ಶೂಟಿಂಗ್ ಕೂಡ ನಡೀತಾ ಇತ್ತು. ಸೊ ತುಂಬ ಪ್ರೀತಿಯಿಂದ ಬಂದು ಸುದೀಪ್ ಸರ್ ವಿಶ್ ಮಾಡೋದ್ರು ಅಷ್ಟೇ. ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊತಾ ಇಲ್ಲ. ಅವರ ನಿಮ್ಮ ಬಾಂಧವ್ಯ ಒಂದು ಒಳ್ಳೆ ಅಣ್ಣ ತಮ್ಮನ ಬಾಂಧವ್ಯ ಇದೆ. ಸುದೀಪ್ ಸರ್ ಏನಾದರೂ ಹೇಳಿದ್ರೆ ನಿಮಗೆ ಈ ಸಿನಿಮಾದ ಬಗ್ಗೆ? ಇಲ್ಲ, ಅವರು ಬಂದು ನೋಡಿ ಏನು ನಡೀತಾ ಇದೆ ಅಂತೇಳಿ ನೋಡಿ ವಿಶ್ ಮಾಡೋದ್ರು. ಅವರು ಯಾವಾಗಲೂ ಒಳ್ಳೆಯದೇ ವಿಶ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ತಪ್ಪಿಕೊಂಡು ವಿಶ್ ಮಾಡೋದ್ರು. ಆ್ಯಂಡ್ ಅದೇ ಫೋಟೋಸಲ್ಲಿ ನೋಡಿದ್ದೀರ ನೀವು. ಸರ್, PV ರೇವಣ್ಣಕರ್ ಸಮೂಹ ಸಂಸ್ಥೆಗಳ ಉದ್ಘಾಟನೆಗೆ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ? ದಾವಣಗೆರೆಗೆ ಬಂದಿದ್ದೀರಾ? ದಾವಣಗೆರೆಗೆ ಯಾವಾಗ ಬಂದ್ರೂ ಖುಷಿನೇ. ಈಗ ನಮ್ಮದೇ ಹೆಡ್ ಬುಷ್ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇಲ್ಲೇ ಮಾಡಿದ್ವಿ. ಅದು ದಾವಣಗೆರೆ ನಮಗೆ ಭಾಳ ಒಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೆ ಅಭಿಮಾನಿಗಳಿದ್ದಾರೆ. ಆ್ಯಂಡ್ ತುಂಬ ಅಂದರೆ ಒಂಥರ ಫ್ಯಾಮಿಲಿ ಅನ್ನೋಷ್ಟರ ಮಟ್ಟಿಗೆ ಬಹಳ ಫ್ಯಾಮಿಲೀಸ್ ಇದೆ ಇಲ್ಲಿ. ಸೊ ಇಲ್ಲಿ ಯಾವಾಗ ಬಂದ್ರೂ ಖುಷಿನೇ. ಆ್ಯಂಡ್ PV ರೇವಣ್ಕರ್ ಗ್ರೂಪ್ ಆಫ್ ಕಂಪ್ನೀಸ್ ಇನಾಗ್ರೇಷನ್ಗೆ ಇನ್ವೈಟ್ ಮಾಡಿದ್ರು. ಸೊ ಭಾಳ ಖುಷಿಯಾಗಿ ಬಂದೀನಿ. ಆ್ಯಂಡ್ ಒಂದಿಷ್ಟು ಏನೋ ಒಳ್ಳೇದು ನಡೀತಿರ್ಬೇಕಾದ್ರೆ ವಿಶ್ ಮಾಡಿ ಹೋಗೋದಷ್ಟೇ. ಸರ್ ಡಾಕ್ಟರ್ ಜೊತೆಗೆ ಆ್ಯಕ್ಟರ್ ಮದುವೆ ಆಗಿ 1 ವರ್ಷ ಆಗ್ತಾ ಬಂತು. ಹೇಗಿದೆ ಸರ್ ಜೀವನ? ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫ್. ಒಳ್ಳೆ ಪಾರ್ಟ್ನರ್ಸ್ ಇದ್ದಾಗ ಯಾವಾಗಲೂ ಎಲ್ಲ ಚೆನ್ನಾಗಿರುತ್ತೆ. ಈಗ ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋದು ನಿಮ್ಮದು ಡೈಲಾಗು. ಇತ್ತೀಚಿನ ದಿನಗಳಲ್ಲಿ ಯುವಕರು ಬಡವ್ರ ಮಕ್ಕಳು ಮನೆಗೆ ಹೆಣ್ಣು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹುಡುಗರಿಗೆ. ಆ ಒಂದು ಡೈಲಾಗ್ ಕೇಳಿದಾಗ ನಿಮ್ಗೇನು ಅನಿಸುತ್ತೆ ಸರ್? ಅಲ್ಲ, ಅದು ಮಾಮೂಲಿ, ಎಲ್ಲ ಕಡೆ ಸಮಸ್ಯೆ ಇದೆ. ಅದು ನಾವು ಅದ್ರ ಬಗ್ಗೆ ನಮ್ಮ ಟಗರುಪಲ್ಯ ಸಿನಿಮಾ ನಾವು ಪ್ರೊಡಕ್ಷನ್ ಮಾಡಿದ್ದು ಆವಾಗಲೂ ಮಾತಾಡಿದ್ವಿ. ಆ್ಯಂಡ್ ಅದೆಲ್ಲ ಕಡೆ ಸಮಸ್ಯೆ ಇದೆ. ಐ ಥಿಂಕ್ ಅದು ಸರಿ ಹೋಗುತ್ತೆ. ಅಂದರೆ ಒಂದಿಷ್ಟು ವಿಷಯಗಳನ್ನ ದಾಟಿ ಯುವಕರು ಡಿಸೈಡ್ ಮಾಡಿದಾಗ ಎಲ್ಲದೂ ಸರಿ ಹೋಗುತ್ತೆ. ಓಕೆ ಸರ್, ಫೈನಲಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ, ಅಥವಾ ಏನು ಒಂದು ವಿಶೇಷನ ತಿಳಿಸ್ತೀರಾ? ಏನಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ, ಪ್ರಯತ್ನ ಪಡಿ, ಖಂಡಿತ ಸಿಗ್ತಾರೆ. ಆ್ಯಂಡ್ ಏನಂದರೆ ಹಿಂಗೆ ಅಂತೇಳಿ ಕಂಡೀಷನ್ ಹಾಕೊಂಡು ಕೂತ್ರೆ ಆಗಲ್ಲ. ಸೊ ಐ ಥಿಂಕ್ ಪ್ರೀತಿ, ಮದುವೆ, ಅದಕ್ಕೆಲ್ಲ ತುಂಬ ಬಾರ್ಡರ್ಸ್ಗಳನ್ನ ಹಾಕ್ಕೊಂಡು ಹುಡ್ಕೋಕ್ಕಾಗಲ್ಲ. ಅದನ್ನೆಲ್ಲ ದಾಟಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ.
ಒಳ್ಳೆ ಫ್ಯಾಮಿಲಿ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಂತ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಗಂಗಾ ಜಾಧವ್.